ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಮೂವಿ ರಿವ್ಯೂ ಯಾವುದಪ್ಪ ಅಂತಂದರೆ ಮಹಾರಾಜ ಮೂವಿ. ಇದು ತಮಿಳ್ ಮೂವಿ. ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋದು ಯಾರಪ್ಪ ಅಂದರೆ ವಿಜಯ್ ಸೇತುಪತಿ. ಈ ಮೂವಿ ಯಾರ್ಯಾರು ನೋಡಿಲ್ಲಲ್ಲ ಫಸ್ಟ್ ಹೋಗಿ ಮೂವಿ ನೋಡಿಬಿಡ್ರಿ. ಯಾಕಂದ್ರೆ ವರ್ತ್ ಅಂತಾರಲ್ಲ ಆ ಥರ ಐತಿ ಮೂವಿ. ಮಾತ್ರ ಅಷ್ಟು ಚೆನ್ನಾಗೈತಿ, ಅಲ್ಟಿಮೇಟ್ ಐತಿ. ನಿಮ್ಮ ಸಮಯ ಮೋಸ ಮಾಡಿದಂಗೆ ಆಗಲ್ಲ ನೀವು ಸಿನಿಮಾ ಟೈಮ್ ಕೊಟ್ಟು ನೋಡಿದ್ರೆ, ಯಾಕಂದ್ರೆ ಅಷ್ಟು ಚೆನ್ನಾಗೈತಿ. ಮೂವಿ ವಿಷಯಕ್ಕೆ ಬರೋದಾದ್ರೆ ವಿಜಯ್ ಸೇತುಪತಿ ಮಾತ್ರ ಅಲ್ಟಿಮೇಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರು ಆಲ್ಮೋಸ್ಟ್ ಯಾವಾಗಲೂ ಅಲ್ಟಿಮೇಟಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಮೂವಿ ಟ್ವಿಸ್ಟ್ ಟರ್ನಿಂದ ಕೂಡ್ಕೊಂಡಿರುತ್ತೆ ಫುಲ್ಲು. ಬಟ್ ಅವು ಒಂದೊಂದೇ ರಿವೀಲ್ ಆಗ್ತಾದಾಗ ನೀವು ಮೂವಿ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಸ್ಟೋರಿ ಏನಪ್ಪ ಅಂದ್ರೆ, ಹೀರೋ ಮನೆಯಲ್ಲಿ ಒಂದು ವಸ್ತು ಕಳ್ತನ ಆಗಿರುತ್ತೆ. ಆ ವಸ್ತು ಎಷ್ಟು ಇಂಪಾರ್ಟೆಂಟ್ ಇರ್ತಂದ್ರೆ, ಅದು ಅವನ ಮಗಳು ಇರ್ತಾಳೆ ಒಬ್ಬಾಕಿ. ಆಕಿನ ಮಗಳನ್ನು ಪ್ರಾಣ ಉಳಿಸಿರುತ್ತೆ ಆ ವಸ್ತು. ಹಂಗಾಗಿ ಅದಕ್ಕೂ ಪೂಜೆ ಮಾಡ್ತಿರ್ತಾರೆ, ಲಕ್ಷ್ಮಿ ಅಂತ ಹೆಸರಿಟ್ಟು ಪೂಜೆ ಮಾಡ್ತಿರ್ತಾರೆ. ಅವಳ ಮಗಳು ಒಂದು ವಾರ ಸ್ಪೋರ್ಟ್ಸ್ಗೆ ಅಂತೇಳಿ ಬೇರೆ ಊರಿಗೆ ಹೋಗಿರ್ತಾಳೆ. ಆ ಟೈಮ್ನಾಗ ಕಳ್ತನ ಆಗಿರುತ್ತೆ ಅವ್ರ ಮನೆಯಲ್ಲಿ. ಕಳ್ತನ ಆದಾಗ ಅದಕ್ಕೆ ಲಕ್ಷ್ಮಿ ಅಂತ ಹೆಸರಿಟ್ಟಿರ್ತಾರಲ್ಲ ಆ ವಸ್ತು ಕಳ್ತನ ಆಗೈತಿ ಅಂಥೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾನೆ. ಅಲ್ಲಿ ಸ್ವಲ್ಪ ಜೋಕ್ ಆಗುತ್ತೆ. ಅಂದರೆ ಅಲ್ಲೇ ಸ್ವಲ್ಪ ಮೂವಿ ನಗೋದೇನಿದ್ರೆ ಅಲ್ಲೇ ನಗಬೇಕು. ಯಾಕಂದ್ರೆ ನೆಕ್ಸ್ಟ್ ಎಲ್ಲ ಫುಲ್ಲು ನೀವು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಮೂವಿ. ಅಲ್ಲಿಂದ ಮೇನ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಆ ವಸ್ತು ಏನು ಅಂತ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಇನ್ನು ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳೋದಾದ್ರೆ, ಸ್ಟೋರಿ ಹೆಂಗೆ ಹೋಗುತ್ತಪ್ಪ ಅಂದ್ರೆ, ಪಾಸ್ಟ್ ಪ್ರೆಸೆಂಟ್ ಎರಡು ಪ್ಯಾರಲಲ್ ತೋರಿಸ್ತಾ ಹೋಗ್ತಾರೆ ನಿಮಗೆ. ಅಂದರೆ ಈಗ ಆಲ್ಮೋಸ್ಟ್ ಟಗರ್ ಮೂವಿ ಹೆಂಗೈತಲ್ಲ, ಟಗರ್ ಮೂವಿ ಬೇರೆ ಐತೆ. ಫಸ್ಟ್ ಹಾಫ್ ಬೇರೆ ಇರುತ್ತೆ, ಸೆಕೆಂಡ್ ಹಾಫ್ನೇ ರಿವೀಲ್ ಮಾಡ್ತಾ ಹೋಗ್ತಾರೆ. ಬಟ್ ಈ ಮೂವಿ ಮಾತ್ರ ಒಂದು ಸೀನ್ ಆದಮೇಲೆ ಒಂದು ಸೀನ್ ಹೇಳ್ತಾ ಹೋಗ್ತಾರೆ. ಮಿಡ್ಲಲ್ಲಿ ಟ್ವಿಸ್ಟ್ ಟರ್ನ್ ಹಂಗೆ ಬರ್ತಾ ಹೋಗಿರ್ತಾವೆ. ಕ್ಲೈಮ್ಯಾಕ್ಸ್ನಾಗ ಒಂದು ಟ್ವಿಸ್ಟ್ ಐತಿ. ನೀವು ಮೂವಿನ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅದನ್ನು ನೀವು ಕಂಡುಹಿಡಿತೀರಿ. ಇಲ್ಲಾಂದ್ರೆ ಕಂಡುಹಿಡಿಯೋಕ್ಕಾಗಲ್ಲ. ಇಲ್ಲ, ಮಲಯಾಳಂದು ಒಂದು ಇರಟ್ಟ ಅಂತ ಒಂದು ಮೂವಿ ಬಂದಿದೆ. ಅದು ಆಲ್ರೆಡಿ ರಿಲೀಸಾಗಿ ಭಾಳ ಒಂದು ವರ್ಷ ಆಗಕ್ಕೆ ಬಂತು ಆಲ್ರೆಡಿ. ಆ ಮೂವಿ ಯಾರ್ಯಾರು ನೋಡಿರ್ತಾರಲ್ಲ, ಆ ಮೂವಿ ನೋಡಿದವರು ಈ ಮೂವಿಂದು ಫೈನಲ್ ಟ್ವಿಸ್ಟ್ ಕಂಡುಹಿಡಿದು ಬಿಡ್ತಾರೆ. ಆಲ್ಮೋಸ್ಟ್ ಸಿನಿಮಾ ನಿಧಾನಕ್ಕೆ ಮುಗಿತಾ ಬಂದಂಗೆಲ್ಲ, ಕ್ಲೈಮ್ಯಾಕ್ಸಿಗೆ ಬಂದಂಗೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ ಟ್ವಿಸ್ಟ್ ಸೇಮ್ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಮಹಾರಾಜ ಸ್ಕ್ರೀನ್ ಪ್ಲೇ ಹೆಂಗಪ್ಪ ಅಂದ್ರೆ, ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಆ ಪ್ಲಾಟ್ ಏನಿರುತ್ತೆ ಸ್ವಲ್ಪ ಪಾಸ್ಟ್ ಪ್ರೆಸೆಂಟ್ ಸೀನ್ಸ್ ತೋರಿಸ್ತಾ ಹೋಗ್ತಿರ್ತಾರೆ. ಬಟ್ ಇರಟ್ಟ ಹಂಗಿರಲ್ಲ, ಅದು ಸ್ವಲ್ಪ ಬೇರೆ ಥರ ಇರುತ್ತೆ. ಬಟ್ ಆಲ್ಮೋಸ್ಟ್ ಸಿಮ್ಲರ್ ಇರುತ್ತೆ ಫೈನಲ್ ಕ್ಲೈಮ್ಯಾಕ್ಸ್ ಸೀನೆಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಕೊನೆಯಲ್ಲಿ ಒಂದು ಶಾಟ್ ಬರುತ್ತೆ. ಆ ಶಾಟ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಅದು ಇಡೀ ಮೂವಿಯ ಒಂದು ಬೆಸ್ಟ್ ಶಾಟ್ ಅಂತ ಹೇಳೋದು ನಾನು. ಯಾಕಂದ್ರೆ ಆ ಶಾಟ್ ಯಾವುದಂತ ನಾನು ಇಲ್ಲಿ ಹಾಕ್ತೀನಿ. ಇದೇ ನೋಡ್ರಿ ಅದು ಶಾಟ್. ಮತ್ತು ಈ ಮೂವಿಲಿ ವಿಲನ್ನಾಗಿ ಆ್ಯಕ್ಟ್ ಮಾಡಿರೋದು ಅನುರಾಗ್ ಕಶ್ಯಪ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಫೈನಲ್ ಆಗಿ ಈ ಮೂವಿ ತುಂಬ ಚೆನ್ನಾಗಿದೆ. ಯಾರ್ಯಾರು ನೋಡಿಲ್ಲ ನೋಡಿರಿ. ಇದು ನನ್ನ ಹೊಸ ಚಾನಲ್ಲು. ಯಾರಿಗಾದ್ರೂ ಈ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.